ಮಧ್ಯರಾತ್ರಿಯಲ್ಲಿ ಪಕ್ಷಿಗಳ ಸಂತೋಷ. ಪ್ರತಿದಿನ ಬೆಳಗ್ಗೆನೆ ಪಕ್ಷಿಗಳೆಲ್ರೂ ಎದ್ದು ಅವ್ರವ್ರ ಕೆಲ್ಸ ಮಾಡಕ್ಕೆ ಹೋದ್ರು. ಮಹಿಹದ್ದು, ಟುನಿಗುಬ್ಬಚ್ಚಿ, ಚಿಚುಕಾಗೆ ಇವರೆಲ್ರೂ ಹೊಲ ಕೆಲ್ಸಕ್ಕೆ ಹೋದ್ರೆ, ಚೋಟುಗಿಳಿ, ಕುಹುಬಾತು ಇವರೆಲ್ರೂ ಅವ್ರವ್ರ ವ್ಯಾಪಾರ ಮಾಡ್ಕೊಳಕ್ ಹೋದ್ರು. ಚಿಕ್ಕ ಮಕ್ಕಳಾದ ಬುಜ್ಜಿಗುಬ್ಬಚ್ಚಿ, ಬನ್ನುಗಿಳಿ, ಚಿನ್ನುಕಾಗೆ ಇವರೆಲ್ರೂ ಹಗ್ಲಿಡಿ ಓದ್ಕೊಂಡು ಸಂಜೆ ಆಟಾಡ್ತಿದ್ರು. ಹಗ್ಲಿಡಿ ಬಿಸಿಲಲ್ಲಿ ಹೊಲದಲ್ಲಿ ಕಷ್ಟಪಟ್ಟು ಮನೆಗೆ ಬರುವ ದೊಡ್ಡ ದೊಡ್ಡ ಪಕ್ಷಿಗಳೆಲ್ಲರೂ ಕೂಡ ಸಂಜೆ ಸಮಯ ಸ್ನಾನ ಮಾಡಿ ಅಡಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಎಲ್ರೂ ಮಧ್ಯರಾತ್ರಿಯಲ್ಲಿ ಅವರ ಊರಿನ ಮಧ್ಯದಲ್ಲಿರುವ ಒಂದು ಮರದ ಕೆಳಗಡೆ ಹೋಗಿ ಕೂತ್ಕೊಂಡು ಆ ದಿನ ಏನೇನ್ ನಡೀತೋ ಅದ್ರ ಬಗ್ಗೆ ಮಾತಾಡೋದು ಅವರ ಅಭ್ಯಾಸ. ಆ ದಿನ ರಾತ್ರಿ ಕೂಡ ಎಲ್ಲ ಪಕ್ಷಿಗಳು ಊಟ ಮಾಡಿ ಮುಗಿಸ್ಕೊಂಡು ಆ ಆಲದ ಮರದ ಕೆಳಗಡೆ ಹೋಗಿ ಕೂತ್ಕೊಂಡ್ರು. ಹಬ್ಬ, ಇವತ್ತು ಹೊಲದಲ್ಲಿ ಕೆಲಸ ಮಾಡಿ ಮಾಡಿ ನನಗೆ ಸೊಂಟ ಎಲ್ಲ ನೋವಾಗ್ತಾ ಇದೆ. ಬಿಸಿನೀರಿಟ್ಟು ಸ್ನಾನ ಮಾಡಿದ್ಮೇಲೆ ಸೊಂಟ ನೋವು ಕಡಿಮೆ ಆಗಿದ್ದು. ಹೌದು ಟುನಿ, ನಾನು ಮನೇಲಿದ್ದು ಮನೆ ಕೆಲಸ ನೋಡ್ಕೊಳ್ಳೋಳು. ನನಗೆ ಈ ಬಿಸಿಲಲ್ಲಿ ಮನೆ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಪಾಪ ಹೊಲದಲ್ಲಿ ಕೆಲಸ ಮಾಡುವ ನೀವೆಲ್ರೂ ಎಷ್ಟು ಕಷ್ಟಪಡ್ತಾ ಇದ್ದೀರೋ ಏನೋ. ನಮ್ಮ ಕಷ್ಟ ಶತ್ರುಗೂ ಕೂಡ ಬರಬಾರ್ದು. ನಾವೆಲ್ಲರೂ ಹೊಲದಲ್ಲಿ ಇಳಿದು ಕೆಲಸ ಮಾಡುವಾಗ ಕೆಸರೆಲ್ಲ ನಮ್ಮ ಮೈಯಲ್ಲಿ ಅಂಟ್ಕೊಳ್ಳುತ್ತೆ. ಆ ಕೆಸರನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬರೋಷ್ಟರಲ್ಲಿ ಮಧ್ಯರಾತ್ರಿನ ಆಗ್ಬಿಡುತ್ತೆ ಗೊತ್ತಾ. ಚಿಚು, ಹೊಲದ ಕೆಲಸ ಮಾಡೋರ್ ದೇಹದಲ್ಲಿ ಮಣ್ಣು ಅಂಟ್ಕೊಳ್ದೆ ಇನ್ನೇನು ಅಂಟ್ಕೊಳ್ಳುತ್ತೆ. ನಾವು ಮಣ್ಣಲ್ಲಿ ಕಾಲಿಟ್ರೇನೆ ಕೈಗೆ ಬೆಳೆ ಬರೋದು. ಆ ಬೆಳೆನ ಮಾರಿದ್ರೇನೆ ಮಕ್ಕಳನ್ನ ನೋಡ್ಕೊಳಕ್ಕೆ ಹಣ ಸಿಗೋದು. ಹಾ, ಸರಿಯಾಗಿ ಹೇಳಿದ್ರಿ. ಅದೇ ಚಿಚು, ನೀನ್ ಇವತ್ತು ಕೆಲಸ ಮಾಡ್ಲಿಲ್ಲಂತೆ, ಎಲ್ಲೋ ದೂರ ಬಂದು ಕೂತ್ಕೊಂಡಿದ್ದಂತೆ, ಮತ್ತೇನ್ ಕಷ್ಟ ಅಂತ ಹೇಳ್ತಾ ಇದೀಯಾ? ಅರೆ, ಯಾರು ಹೇಳಿದೋ? ನಾನು ಹಗ್ಲಿಡಿ ಕೆಲಸ ಮಾಡ್ದೆ, ಆಮೇಲೆ ಹೊಟ್ಟೆ ನೋವು ಅಂತ ಸ್ವಲ್ಪ ಹೊತ್ತು ಬಂದು ಹಾಗೆ ಮರದ ಕೆಳಗಡೆ ನಿದ್ರೆ ಮಾಡ್ತಿದ್ದೆ. ಅದಕ್ಕೆ ನಾನು ಕೆಲಸ ಮಾಡಿಲ್ಲ ಅಂತ ಹೇಳ್ತೀರಾ? ಚಿಚು, ನೀನು ಎಷ್ಟು ಕೆಲಸ ಮಾಡ್ತೀಯ ಅಂತ ನಿನ್ ಜೊತೆಗಿರುವ ನಮ್ಮೆಲ್ರಿಗೂ ಗೊತ್ತು. ಸರಿ, ಕುಹು ಎಲ್ಲಿ? ಅವಳು ಇನ್ನೂ ಯಾಕೆ ಬರ್ಲಿಲ್ಲ? ಹಾಗಂತ ಅವರು ಮಾತಾಡ್ತಾ ಇದ್ದಾಗ್ಲೇ ಕುಹು ಒಂದು ಬ್ಯಾಗನ್ನ ಹಿಡ್ಕೊಂಡು ಅವರ ಎಲ್ಲರ ಹತ್ತಿರ ಬಂದ್ಲು. ಹಾ, ಬಂದೆ ಟುನಿ. ಇವತ್ತು ಬೇರೆ ಊರಲ್ಲಿ ವ್ಯಾಪಾರಕ್ಕೆ ಹೋಗಿದ್ನಾ, ಅಲ್ಲಿ ಎಲ್ರೂ ವ್ಯಾಪಾರ ಮುಗಿಸ್ಕೊಂಡು ಬರಕ್ಕೆ ತುಂಬಾನೇ ಸಮಯ ಆಯ್ತು. ಹೌದಾ? ಎಷ್ಟು ವ್ಯಾಪಾರ ನಡೀತಿವತ್ತು ಕುಹು? ನಿನ್ನ ಹತ್ರ ಇರುವ ಮಡಿಕೆ ಎಲ್ರೂ ತಗೊಂಡ್ರಾ? ಹಾ, ತಗೊಂಡ್ರು. ಆದ್ರೆ ಎಲ್ರೂ ಬೆಲೆ ಕಡಿಮೆ ಮಾಡೋದ್ರಲ್ಲಿ ಚಿಚುನ ಮಿಂಚಿನೇ ಹೋದ್ರು. 10 ರೂಪಾಯಿ ಮಡಿಕೆನ ಎಲ್ರೂ 5 ರೂಪಾಯಿಗೆ ಕೇಳ್ತಾ ಇದ್ದಾರೆ. ಏನೋ, ಇವಾಗ ನನ್ನ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ? ಮತ್ತೆ ನಾನು ಕಷ್ಟಪಟ್ಟು ದುಡ್ದು ಹಣ ಸಂಪಾದನೆ ಮಾಡ್ತಿದ್ದೀನಿ. ಆ ಹಣನ ಜಾಸ್ತಿ ಖರ್ಚು ಮಾಡಬಾರ್ದು ಅಲ್ವಾ? ಚಿಚು, ನೀನು ಎಂತವಳು ಅಂತ ಎಲ್ರಿಗೂ ಗೊತ್ತು. ಮೊನ್ನೆ ನನ್ನ ಅಂಗಡಿಗೆ ಬಂದು 1 kg ಟೊಮೆಟೊಗೆ ಅರ್ಧ ಗಂಟೆ ನೀನು ಮಾತಾಡ್ತಿದ್ದೆ, ಅದು ಗೊತ್ತಿಲ್ವಾ? ಇಲ್ಲಿ ನೋಡ್ ಚೋಟು, ಕಷ್ಟಪಟ್ಟು ಸಂಪಾದನೆ ಮಾಡೋದು ನನ್ನ ಮಗನಿಗೋಸ್ಕರ. ಅವನಿಗೋಸ್ಕರ ಒಂದು 4 ಹಣನ ನಾನು ಫ್ಯೂಚರ್ಗೋಸ್ಕರ ತೆಗ್ದಿಡೋದು ಬೇಡ್ವಾ? ಆವಾಗಲೇ ಆಟಾಡ್ತಾ ಇದ್ದ ಬುಜ್ಜಿ, ಬನ್ನು, ಚಿನ್ನು 3 ಜನನು ಬೇಗ ಆ ಮರದ ಹತ್ರ ಓಡ್ಕೊಂಡು ಬಂದ್ರು. ಯಾಕಂದ್ರೆ ಅವರೆಲ್ಲರೂ ಆಟಾಡ್ಕೊಂಡೇ ಅಲ್ಲಿಗೆ ಬಂದ್ರು. ಮಕ್ಳೇ, ಹಗ್ಲಿಡಿ ಆಟಾಡಿದ್ದು ಸಾಕಾಗಿಲ್ವಾ? ಇವಾಗ ಹೋಗಿ ಮಲ್ಗೋದನ್ನು ಬಿಟ್ಬಿಟ್ಟು ಇವಾಗ್ಲೂ ಆಟನೇ ಆಡ್ತಿದ್ದೀರಾ? ಅಮ್ಮ, ಅದಲ್ಲ, ನಾನು ಚಿನ್ನು ಬಗ್ಗೆ ಒಂದು ಹೇಳಕ್ ಬಂದ್ನಾ, ಅಷ್ಟರಲ್ಲಿ ಚಿನ್ನು ನನ್ನ ಬಾಯಿನ ಮುಚ್ಚಿಬಿಟ್ಟ ಅಮ್ಮ. ಅದಕ್ಕೆ ಅವನನ್ನ ಹೊಡೆಯೋದಕ್ಕೋಸ್ಕರ ನಾನು ಬೆರೆಸ್ಕೊಂಡು ಬಂದಿದ್ದು. ನಾನೇನು ಮಾಡಿಲ್ಲ, ಅದು ಅವಳು ನನ್ನ ಮೇಲೆ ಸುಳ್ಳು ಹೇಳ್ತಿದ್ದಾಳೆ. ಇಲ್ಲ, ಇವತ್ತು ಇವನ ಸ್ಕೂಲಲ್ಲಿ ಟೀಚರ್ ಪಾಠ ಹೇಳಿಕೊಡ್ತಾ ಇರುವಾಗ ಹಿಂದೆಯಿಂದ ಪೇಪರಿಂದ ಹೊಡೆದ, ಅದ್ರ ಬಗ್ಗೆ ಬುಜ್ಜಿ ಹೇಳಕ್ ಬಂದ್ಲು. ಚಿನ್ನು, ಏನೋ ಇದು? ಟೀಚರ್ ಹತ್ರ ಹಾಗೆಲ್ಲ ನಡ್ಕೊಳ್ಬಾರ್ದು ಅಂತ ಎಷ್ಟು ಸಲ ಹೇಳೋದು ನಾನು? ಅಮ್ಮ, ನಾನಲ್ಲ ಮಾಡಿದ್ದು, ಬನ್ನುನೇ ಆ ರೀತಿ ಮಾಡಿದ್ದು. ಮಕ್ಳೇ, ಸಾಕು. ಇವತ್ತು ಸಂಜೆ ನಿಮ್ಮ ಟೀಚರ್ನ ನಾನು ಮೀಟ್ ಮಾಡಿದೆ. ಅವ್ರು ಹೇಳಿದ್ರು, ಮಧ್ಯಾಹ್ನದ ಸಮಯ ಮಾವಿನ ಮರದಲ್ಲಿ ಹತ್ತಿ ಮಾವಿನಕಾಯಿಗಳನ್ನ ಕೊಯ್ತಾ ಇದ್ದೀರಂತೆ. ಕೆಳಗಡೆ ಬಿದ್ದರೆ ಪೆಟ್ಟಾಗ್ತಿತ್ತು, ಗೊತ್ತಾಗಲ್ಲ ನಿಮ್ಗೆ? ಅದು ನನಗೂ ಬನ್ನುಗೂ ಆಸೆ ಆಯ್ತಾ, ಅದಕ್ಕೆ. ಆದ್ರೆ ಆ ಮಾವಿನಕಾಯಿ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನಾನ್ ಮಾತ್ರ ಅಲ್ಲ, ಬನ್ನು ಕೂಡ ಮರ ಹತ್ತಿ ಸುಮಾರು ಮಾವಿನಕಾಯಿನ ಕಿತ್ತ. ಮಕ್ಳೇ, ಇನ್ನೊಂದ್ಸಲ ಆ ರೀತಿ ಮಾಡಬಾರ್ದು. ಕೆಳಗಡೆ ಬಿದ್ದರೆ ಪೆಟ್ಟಾಗುತ್ತೆ ಅಲ್ವಾ? ನಾಳೆಯಿಂದ ಆ ರೀತಿ ಕೀತ್ಲೆ ಏನು ಮಾಡಬಾರ್ದು, ಸರಿನಾ? ಸರಿ, ನಾವೇನೋ ಮಾಡಲ್ಲ. ಮಕ್ಳೇ, ಇಲ್ಲಿಗೆ ಬನ್ನಿ. ನಾನು ಪಟ್ಟಣದಿಂದ ಬರುವಾಗ ಕಡ್ಲೆಕಾಯಿ ಮಾರ್ತಿದ್ರು, ನಿಮ್ಗೋಸ್ಕರ ತಗೊಂಡ್ ಬಂದೆ, ಬಂದ್ ಕೂತ್ಕೊಳ್ಳಿ ಬನ್ನಿ. ಹೌದಾ ಆಂಟಿ? ತುಂಬಾ ಥ್ಯಾಂಕ್ಸ್ ಆಂಟಿ, ನನಗೋಸ್ಕರ ಕಡ್ಲೆಕಾಯಿನ ತಗೊಂಡ್ ಬಂದಿದ್ದಕ್ಕೆ. ನನಗೂ ಕೂಡ ಕಡ್ಲೆಕಾಯಿ ಅಂದ್ರೆ ಇಷ್ಟ, ನನಗೆ ಜಾಸ್ತಿ ಕೊಡಿ. ಯಾಕಂದ್ರೆ ಬನ್ನು ನನ್ನ ಮೇಲೆ ಆರೋಪ ಹೊರಿಸ್ತಾ. ಎಲ್ಲಾನು ನನಗೇನೆ, ಬನ್ನುಗೆ ಚಿನ್ನಿಗೆ ಅಂತ ಬೇರೆ ಬೇರೆ ಇಲ್ಲ. ಹಾಗಂತ ಮಾತಾಡ್ಕೊಂಡು ಕಡ್ಲೆಕಾಯಿನ ತಗೊಂಡು ಹೋಗಿ ಮರದ ಕೆಳಗಡೆ ಕೂತ್ಕೊಂಡು ಮಕ್ಳೆಲ್ರು ತಿಂತಾ ಇದ್ರು. ಈ ಕಡೆ ದೊಡ್ಡವರು ಯಾವಾಗ್ಲೂ ತರ ಅವ್ರ ಮಾತು ಮಾತಾಡ್ತಿದ್ರು. ಮಕ್ಳೆಲ್ರು ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಲ್ವಾ? ಅವನ್ನ ನೋಡುವಾಗ ನಮ್ ಹಳೆ ಜೀವನ ನೆನಪಿಗೆ ಬರ್ತಿದೆ. ಹೌದು ಚೋಟು,
ಆವಾಗ ಯಾವುದೇ ಕಷ್ಟನೂ ಇರ್ಲಿಲ್ಲ. ಆದ್ರೆ ಇವಾಗ ನೋಡು, ಹೊಲ ಕೆಲ್ಸ ಮನೆ ಕೆಲ್ಸ ಅಂತ ತುಂಬಾನೇ ಕಷ್ಟ. ಹಾ, ನನ್ ಪ್ರಪಂಚ ನನ್ನ ಹೊಲದ ಕೆಲ್ಸ, ಆಮೇಲೆ ಬಡ್ಡಿ ವ್ಯಾಪಾರ. ನನ್ನ ಹತ್ರ ಬಡ್ಡಿಗೆ ಹಣ ತಗೊಂಡವ್ರ ಹತ್ರ ನಾನು ಬಡ್ಡಿ ವಸೂಲ್ ಮಾಡಕ್ ಹೋದ್ರೆ ಒಬ್ಬ ಇವತ್ತಂತಾನೆ, ಒಬ್ಬ ನಾಳೆ ಅಂತಾನೆ. ಹಣ ತಗೊಳ್ಳುವಾಗ ಚೆನ್ನಾಗಿತ್ತು, ವಾಪಸ್ ಕೊಡುವಾಗ ಕಷ್ಟ ಆಗ್ತಾ ಇದೆ. ಕೊಡುವಾಗ್ಲೇ ಅವರಿಂದ ಕೊಡಕ್ಕಾಗುತ್ತಾ ಇಲ್ವಾ ಅಂತ ನೋಡ್ಕೊಂಡ್ ಕೊಡ್ಬೇಕು. ನೀನೇ ದೊಡ್ಡ ಜಿಪುಣಿ. ಹಾ, ಜಿಪುಣಿ ಆಗಿಲ್ದೆ ಇನ್ ಹೇಗಿರ್ಬೇಕು? ಜಿಪುಣಿ ಆಗಿದ್ರೇನೆ ಮಗನಿಗೋಸ್ಕರ ಹಣ ಕೂಡಿಡೋದು. ಚಿಚೋ, ಮಗನಿಗೋಸ್ಕರ ಹಣ ಕೂಡಿಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ಅದಕ್ಕೋಸ್ಕರ ಈ ಬಡ್ಡಿ ವ್ಯಾಪಾರ ಮಾಡೋದು, ಜಿಪುಣತನ ಮಾಡೋದು ತಪ್ಪು ಅಂತ ಇದ್ದೀನಿ. ಏನಿದೆಯೋ ಅದನ್ನ ಇಟ್ಕೊಂಡು ಬಾಳಕ್ಕೆ ಕಲ್ತ್ಕೋ ಚಿಚೋ. ಮಹಿ ಹೇಳಿದ್ದು ನಿಜಾನೇ. ಇವತ್ತು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಒಂದ್ ಮೊಟ್ಟೆಯಿಂದ ಪಕ್ಷಿ ಮರಿ ಹೊರಗಡೆ ಬಂತು. ಆವಾಗ ಅದ್ರ ತಾಯಿ ಅದಕ್ಕೆ ಆಹಾರನ ತಗೊಂಡ್ ಬಂದ್ ಕೊಡ್ತಾ ಇತ್ತು. ಆ ದೃಶ್ಯನ ನೋಡಿದಾಗ ಎಷ್ಟು ಸಂತೋಷ ಆಯ್ತು ಗೊತ್ತಾ? ಅದೊಂದು ಸಾಕು ಜೀವನಕ್ಕೆ. ನಿಜಾನೇ, ನಾವು ಈ ಪ್ರಕೃತಿಯ ಜೊತೆ ಸೇರಿ ಬಾಳ್ತಾ ಇದ್ದೀವಿ, ಆದ್ರಿಂದ ನೆಮ್ಮದಿಯಿಂದ ಇದ್ದೀವಿ. ಆದ್ರೆ ಈ ಪಟ್ಟಣದಲ್ಲಿ ಪಕ್ಷಿಗಳು ಇದ್ದಾರೆ ಅಲ್ವಾ, ಅವರು ಪಾಪ ಕಾರು ಧೂಳು ಹೊಗೆ ಮಧ್ಯೆ ಬಿಸಿ ಬಿಸಿಯಾಗಿ ಬಾಳ್ತಾ ಇದ್ದಾರೆ. ನೀನ್ ಹೇಳಿದ್ದು ನಿಜಾನೇ ಕುಹು. ಪಟ್ಟಣದಲ್ಲಿ ಎಲ್ರೂ ತುಂಬಾ ಬಿಸಿಯಾಗಿದ್ದಾರೆ. ನಾವು ಜೀವನ ಬಾಳೋದು ಈ ಗ್ರಾಮದಲ್ಲಿ ಚೆನ್ನಾಗಿದೆ. ಹೌದ್ ಕುಹು, ಇವತ್ತು ಏನ್ ಅಡ್ಗೆ ಮಾಡ್ದೆ? ನಾನಂತೂ ತೋಟದಲ್ಲಿ ಬೆಳೆದ ಬೆಂಡೆಕಾಯಿನ ಸಾರ್ ಮಾಡ್ದೆ, ತುಂಬಾ ಚೆನ್ನಾಗಿತ್ತು. ಏನೋ ಬೆಂಡೆಕಾಯಿ ಸಾರಾ? ಹೇಳ್ಬಾರ್ದಾಗಿತ್ತ ಲೂಸಿ? ನಾನು ಮನೇಲಿ ಅಡಿಗೆ ಮಾಡ್ದೆ, ನಿನ್ ಮನೆಗೆ ಬಂದು ತಿಂತ ಬರ್ತಿದ್ದೆ. ನನಗೆ ಅಡಿಗೆ ಮಾಡೋ ಖರ್ಚು ಕೂಡ ಮಿಗಿಲ್ತಾ ಇತ್ತಲ್ವಾ? ಆವಾಗ ಟುನಿ ನಗುತ್ತಾ, ಚಿಚ್ಚು, ಊಟ ಮಾಡೋದ್ರಲ್ಲೂ ಕೂಡ ಉಳಿತಾಯ ಮಾಡಕ್ಕೆ ನೋಡ್ತಾ ಇದೀಯ ನೀನು? ನಾನಂತೂ ಇವತ್ತು ಸ್ವಲ್ಪ ಬಿಸಿ ಬಿಸಿಯಾಗಿ ಸಾರ್ ಮಾಡಿ, ಬಿಸಿ ಬಿಸಿಯಾಗಿ ಅನ್ನ ಮಾಡಿ, 2 ಒಣಗಿದ ಮೆಣಸನ್ನ ಫ್ರೈ ಮಾಡಿ ಬಂದಿದ್ದೀನಿ. ತಿನ್ನಕ್ ಚೆನ್ನಾಗಿರುತ್ತೆ. ನಾನ್ ಶಾಪ್ ಮುಚ್ಚಿ ಮನೆಗ್ ಬಂದ್ ನೋಡಿದ್ರೆ ನನ್ನವರು ನನ್ಗೋಸ್ಕರ ನುಗ್ಗೆಕಾಯಿ ಸಾಂಬಾರ್ ಮಾಡಿದ್ರು. ಹಾ 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 ಹಾ, ಅದೆಂತ ಪರಿಮಳ ಗೊತ್ತಾ? ನಾವೆಲ್ರೂ ಇದೇ ರೀತಿ ಪ್ರತಿದಿನ ಸೇರಿ ಒಟ್ಟಿಗೆ ಮಾತಾಡ್ಕೊಂಡಿರೋದು ತುಂಬಾನೇ ಚೆನ್ನಾಗಿದೆ ಅಲ್ವಾ? ಅವ್ರವ್ರ ಕಷ್ಟ ಸುಖ ಎಲ್ಲ ಹಂಚ್ಕೊಳ್ಳೋದ್ರಲ್ಲಿ ನಿಜವಾಗ್ಲೂ ತುಂಬಾನೇ ಸಂತೋಷ ಆಗುತ್ತೆ. ಹೌದು, ನಾನು ವ್ಯಾಪಾರಕ್ಕೋಸ್ಕರ ಊರಿಗೋಗಿ ವಾಪಸ್ ಬಂದ್ಮೇಲೆ ಕೂಡ ನಿಮ್ ಜೊತೆ ಮಾತಾಡ್ಕೊಂಡು ಹೋದ್ರೇನೆ ಸ್ವಲ್ಪ ಖುಷಿಯಾಗಿರೋದು. ಆವಾಗ್ಲೇ ಮಕ್ಳು ಕೂತ್ಕೊಂಡಿದ್ದ ಮರದ ಮೇಲೆ ಒಂದು ಗೂಬೆ ಕೂತ್ಕೊಂಡು ಶಬ್ದ ಮಾಡ್ತಾ ಇತ್ತು. ಆ ಶಬ್ದನ ಕೇಳಿ ಮಕ್ಳೆಲ್ರು ದೆವ್ವ ಅಂತ ಅಂದ್ಕೊಂಡು ಬೇಗ ಬಂದ್ಬಿಟ್ರು. ಅಮ್ಮ, ಆ ಮರದ ಮೇಲೆ ದೆವ್ವ ಇದೆ ಅಮ್ಮ, ನನಗ್ ತುಂಬಾ ಭಯ ಆಗ್ತಾ ಇದೆ. ಗೂ 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 ಅಂತ ಕಿಚ್ಚಾಡ್ತಾ ಇದೆ. ಹೌದು ಹೌದು, ದೊಡ್ಡ ದೆವ್ವ, ದೊಡ್ಡ ದೊಡ್ಡ ಕಣ್ಣು. ನಾನು ನನ್ ಕಣ್ಣಾರೆ ನೋಡ್ದೆ. ಹೌದಮ್ಮ, ದೊಡ್ಡ ಕಣ್ಣಿತ್ತು. ನಾನು ಮೇಲೆ ನೋಡ್ದಾಗ ಅದು ನನ್ನನ್ನೇ ನೋಡ್ತಾ ಇತ್ತು. ನಂಗೆ ತುಂಬಾ ಭಯ ಆಗ್ತಿತ್ತು. ಏನೋ ದೆವ್ವನಾ? ಅಯ್ಯೋ ದೇವ್ರೆ, ಚಿನ್ನು ಬಾರೋ, ಬೇಗ ಮನೆಯೊಳಗಡೆ ಹೋಗ್ಬಿಡೋಣ, ದೆವ್ವ ಬಂದ್ಬಿಡುತ್ತೆ. ಚಿಚ್ಚು, ದೆವ್ವ ಅಂತ ಮಕ್ಳು ಹೇಳಿದ್ರೆ ನಂಬ್ತೀಯ ನೀನು? ಈ ಕಾಲದಲ್ಲಿ ದೆವ್ವ ಎಲ್ಲಿದೆ? ಯಾವ್ದನ್ನು ನೋಡಿ ಮಕ್ಳು ಏನು ಹೇಳ್ತಾ ಇದ್ದಾರೆ, ನೀನ್ ನೋಡಿದ್ರೆ ಹೆದರ್ತಾ ಇದ್ಯಾ? ಮಕ್ಳೇ, ಅಲ್ಲಿ ನೋಡಿ, ನೀವು ಮರದ ಮೇಲೆ ನೋಡಿದ್ದು ದೆವ್ವ ಅಲ್ಲ, ಅದು ಗೂಬೆ. ರಾತ್ರಿ ಸಮಯ ಆಹಾರ ಹುಡ್ಕೊಂಡು ಹೋಗಕ್ಕೆ ಬಂದಿದೆ. ಪಾಪ ಗೂಬೆಗೂ ಹಸುವಾಗುತ್ತೆ ಅಲ್ವಾ? ಅದು ರಾತ್ರಿ ಸಮಯನೇ ಎದ್ದೇಳೋದು, ಆವಾಗ್ಲೇ ಆಹಾರ ಹುಡ್ಕೊಂಡು ಹೋಗೋದು. ಹೌದೌದು, ಅದಕ್ಕೂ ಆಹಾರ ಬೇಕು ತಾನೆ, ಅದಕ್ಕೆ ಅದು ಹುಡುಕ್ತಾ ಇದೆ. ಅದ್ರಿಂದ ನಮ್ಗೆ ಯಾವ್ದೇ ಕಷ್ಟ ಇಲ್ಲ. ಹೌದಾ ಆಂಟಿ? ನಾನಂತೂ ಏನೋ ಅಪ್ಪ ಅಂತ ತುಂಬಾನೇ ಹೆದರ್ಬಿಟ್ಟೆ. ನಾನ್ ಹೆದರ್ಲಿಲ್ಲ, ಆದ್ರೆ ಪಾಪ ಬನ್ನೋನೇ ಹೆದರಿದ್ದು, ತುಂಬಾ ಹೆದರ್ದ. ನಿನ್ ಕೈಕಾಲ್ ನಡ್ತಾ ಇದ್ದದನ್ನ ನಾನು ಕೂಡ ನೋಡ್ದೆ. ಸಾಕು, ಟೈಮ್ ಆಗ್ತಾ ಇದೆ, ಎಲ್ರೂ ಮನೆಗ್ ಹೋಗಿ. ನಾಳೆ ಸ್ಕೂಲಿಗೆ ಹೋಗೋದ್ ಬೇಡ್ವಾ? ಹೌದೌದು, ನನಗೂ ಕೂಡ ನಾಳೆ ವ್ಯಾಪಾರ ಇದೆ. ನಾನು ಹೋಗಿ ಊಟ ಮಾಡಿ ಚೆನ್ನಾಗಿ ಮಲ್ಗೆ ನಿದ್ರೆ ಮಾಡ್ತೀನಿ. ಸರಿ, ನನಗೂ ಹೊಲ ಕೆಲ್ಸಕ್ಕೆ ಹೋಗ್ಬೇಕು. ಮಾತಾಡಿದೆಲ್ಲ ಸಾಕು, ಉಳ್ದಿದ್ದೇನೇ ಇದ್ರು ನಾಳೆ ಮಾತಾಡ್ಕೊಳ್ಳೋಣ. ಚಿನ್ನು, ಬೇಗ ಬಾರೋ. ಆ ಗೂಬೆ ನಮ್ಮನೆಯೊಳಗಡೆ ಆಹಾರ ಹುಡ್ಕೊಂಡ್ ಬಂದ್ರೆ ಏನ್ ಮಾಡೋದು? ಬೇಗ ಹೋಗಿ ಬಾಗಿಲ್ನ ಟೈಟ್ ಆಗಿ ಹಾಕೊಳ್ಬೇಕು. ಮಕ್ಳೇ, ಬೇಗ ಮಲ್ಗಿ ನಾಳೆ ಬೆಳಿಗ್ಗೆ ಬೇಗ ಎದ್ದು ಟೈಮಿಗೆ ಸರಿಯಾಗಿ ಸ್ಕೂಲಿಗೆ ಹೋಗ್ಬೇಕು, ಸರಿನಾ? ಸರಿ ಆಂಟಿ. ಹಾಗೆ ಪಕ್ಷಿಗಳು ಎಲ್ರು ಕೂಡ ಸಂತೋಷವಾಗಿ ಮಾತಾಡ್ಕೊಂಡು ಅವರವರ ಮನೆಗೆ ಹೋಗಿ ಆ ದಿನ ರಾತ್ರಿ ಮಲ್ಗಿ ನಿದ್ರೆ ಮಾಡಿದ್ರು. ಪುನಃ ಆ ಗ್ರಾಮ ತುಂಬಾನು ಪ್ರಶಾಂತವಾಗಿ ಬದಲಾಯಿತು. ಮಾಂತ್ರಿಕ ಮಾವಿನ ಹಣ್ಣು ಸ್ಕೂಲಿಗೆ ರಜೆ ಕೊಟ್ಟಾಯಿತು. 1 ವರ್ಷ ಇಡೀ ತುಂಬಾನೇ ಕಷ್ಟಪಟ್ಟು ಓದ್ತಾ ಇದ್ದ ಮಕ್ಕಳು, ಅಂದ್ರೆ ಬುಜ್ಜಿ ಗುಬ್ಬಚ್ಚಿ ಬನ್ನು ಗಿಳಿ ಚಿನ್ನಕ್ಕಾಗಿ ಈ ರಜೆಯಲ್ಲಿ ಎಂಜಾಯ್ ಮಾಡ್ಬೇಕು ಅಂತ ಅಂದ್ಕೊಂಡ್ರು. ಒಂದಿನ ಬೆಳಗ್ಗೆ ಸಮಯ ಅವ್ರ 3 ಜನನು ಮರದ ಕೆಳಗಡೆ ಕೂತ್ಕೊಂಡು ಮಾತಾಡ್ತಿದ್ರು. ಈ ಸಲ ಏನಾದ್ರೂ ಹೊಸದಾಗಿ ಮಾಡ್ಬೇಕು, ಹೊಸದಾಗಿ ಏನಾದ್ರೂ ಎಂಜಾಯ್ ಮಾಡ್ಬೇಕು ಅಂತ ಅವ್ರೆಲ್ರು ಮನ್ಸಲ್ಲಿ ಅಂದ್ಕೊಳ್ತಿದ್ರು. ಹಬ್ಬ, ಎಷ್ಟೊಂದು ನೆಮ್ಮದಿಯಾಗಿದೆ. ಕಾಲೇಜಿಗೆ ರಜೆ ಬಿಟ್ಬಿಟ್ರು. ಇನ್ ಮುಂದೆ ಬೆಳಿಗ್ಗೆ ಬೇಗ ಎದ್ದು ಅವಸರವಾಗಿ ರೆಡಿ ಆಗ್ಬೇಕಾಗಿಲ್ಲ. ಹೋಮ್ವರ್ಕು ಇಲ್ಲ, ಎಕ್ಸಾಮು ಇಲ್ಲ.
ಹೌದು ಬುಜ್ಜಿ, ನನಗೂ ಕೂಡ ತುಂಬಾ ಸಂತೋಷ ಆಗ್ತಿದೆ. ಆದ್ರೆ ಮನೆಯಲ್ಲಿ ಕೂತು ಕೂತು ಈ ಬೇಳೆ ಸಾಂಬಾರೆಲ್ಲ ತಿಂದು ತಿಂದು ತುಂಬಾ ಬೋರ್ ಆಗುತ್ತೆ. ಏನಾದ್ರೂ ಟೇಸ್ಟ್ ಆಗಿ ಹೊಸದಾಗಿ ತಿನ್ಬೇಕು ಅನ್ಸುತ್ತೆ. ನನ್ನ ಕಷ್ಟನ ನಾನು ಯಾರ ಜೊತೆ ಕಣ ಹೇಳೋದು? ನಮ್ಮಮ್ಮ ನನಗೆ 1 ರೂಪಾಯಿ ಕೂಡ ಕೊಡೋದಿಲ್ಲ. ನನಗೆ ಪಿಜ್ಜಾ ತಿನ್ಬೇಕು ಅನ್ಸುತ್ತೆ, ಬರ್ಗರ್ ತಿನ್ಬೇಕು ಅನ್ಸುತ್ತೆ. ಆದ್ರೆ ನಮ್ಮಮ್ಮ ನನಗೆ ಹೊರಗಿಂದ ಏನು ತಂದ್ಕೊಡಲ್ಲ, ಮನೆಯಲ್ಲಿರುವ ಬೇಳೆ ಸಾರೇ ಕೊಡೋದು. ಹೌದು ಚಿನ್ನು, ಪ್ರತಿದಿನ ಮನೇಲಿ ತಿಂದು ತಿಂದು ಬೋರ್ ಆಗ್ತಾ ಇದೆ. ನಾವು 3 ಜನ ನಮ್ಮ ಅಮ್ಮಂದಿರ ಜೊತೆ ಕೇಳೋಣ, ಏನಾದ್ರೂ ಹೊಸದು ತಂದು ಕೊಡಿ ಅಂತ. ಇಲ್ಲದಿದ್ರೆ ಹಣ ಕೇಳೋಣ, ರಜೆ ಅಲ್ವಾ, ಖಂಡಿತ ಕೊಡ್ತಾರೆ. ನನಗೆ ನಂಬಿಕೆ ಇಲ್ಲ ಬುಜ್ಜಿ, ಆದ್ರೂ ಕೇಳಿ ನೋಡೋಣ. ನಾನು ಹೋಗಿ ನಮ್ಮ ಅಮ್ಮನ ಜೊತೆ ಕೇಳಿ ಬರ್ತೀನಿ. ನನಗೆ ಇವತ್ತು ಹೇಗಾದ್ರೂ ದೊಡ್ಡ ಪಿಜ್ಜಾ ತಿನ್ಬೇಕು ಅನ್ಸ್ತಾ ಇದೆ. ಮಕ್ಕಳು 3 ಜನ ಅವರ ತಾಯಿಯಂದಿರ ಹತ್ತಿರ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೋಸ್ಕರ ಮನೆಗೆ ಹೋದ್ರು. ಆವಾಗ ಬುಜ್ಜಿ ಗುಬ್ಬಚ್ಚಿ ಅವಳ ತಾಯಿನ ಉಟ್ಕೊಂಡು ಮನೆಗೆ ಹೋದಾಗ ಆವಾಗ್ಲೇ ಟುನಿ ಗುಬ್ಬಚ್ಚಿ ಮನೆನೆಲ್ಲ ಕ್ಲೀನ್ ಮಾಡ್ತಾ ಇದ್ಲು. ಅಮ್ಮ, ಓ ಅಮ್ಮ, ನನಗೆ 100 ರೂಪಾಯಿ ಕೊಡ್ತೀರಾ? 100 ರೂಪಾಯ? ಯಾಕೆನೆ ಬೆಳಿಗ್ಗೆನೆ 100 ರೂಪಾಯಿ? ಮನೆ ಕೆಲಸ ಮಾಡಕ್ ಬಾ ಅಂದ್ರೆ ಬರೋದಿಲ್ಲ, ಹಣ ಮಾತ್ರ ಜೋರಾಗಿ ಕೇಳ್ತಾಳೆ. ಅಮ್ಮ, ಕಾಲೇಜಿಗೆ ರಜೆ ಬಿಟ್ಟಿದಾರಲ್ವಾ, ನನಗೇನಾದ್ರೂ ತಿನ್ಬೇಕು ಅನ್ಸ್ತಾ ಇದೆ. ನಾನು ಚಿನ್ನು ಬನ್ನು ಹೊರಗಡೆ ಹೋಗಿ ಏನಾದ್ರೂ ಪಿಜ್ಜಾ ತಿಂದು ಬರ್ತೀವಿ, ಪ್ಲೀಸ್ ಅಮ್ಮ. ಪಿಜ್ಜಾನು ಬೇಡ, ಗೀಜಾನು ಬೇಡ. ನಿನ್ನೆ ರಾತ್ರಿ ಮಾಡಿದ ಸಾರಿದೆ, ಇವಾಗ ಮಾಡಿದ ಬಿಸಿ ಬಿಸಿ ಅನ್ನ ಇದೆ. ಸುಮ್ನೆ ಬಾಯಿ ಮುಚ್ಕೊಂಡು ಅದನ್ನೇ ತಿನ್ನು. ಹೊರಗಡೆ ಹೋಗಿ ಅದನ್ನೆಲ್ಲ ತಿಂದ್ರೆ ಆಮೇಲೆ ನಿನ್ಗೆ ಹೊಟ್ಟೆ ನೋವೆಲ್ಲ ಬರುತ್ತೆ. ಬೇಡ, ಸುಮ್ನೆ ಹೋಗು. ಬುಜ್ಜಿ ಗುಬ್ಬಚ್ಚಿ ತುಂಬಾನೇ ಕೋಪದಿಂದ ಹೊರಗಡೆ ಹೋದ್ಲು. ಇನ್ನೊಂದ್ ಕಡೆ ಬನ್ನು ಅವನ ತಾಯಿ ಚೋಟು ಹತ್ರ ಕೇಳೋದಕ್ಕೋಸ್ಕರ ಹೋದಾಗ ಆವಾಗ್ಲೇ ಚೋಟು ಅಂಗಡಿಯಲ್ಲಿ ಎಲ್ಲಾ ವಸ್ತುಗಳನ್ನ ತೆಗ್ದಿಡ್ತಾ ಇದ್ಲು. ಅಮ್ಮ, ನನಗೆ ತುಂಬಾ ಹಸಿವಾಗ್ತಾ ಇದೆ. ನನಗೆ ಮನೇಲಿರುವ ಸಾರು ಇಷ್ಟ ಇಲ್ಲ, ಹೊಸದಾಗಿ ಏನಾದ್ರೂ ಸಾರು ಮಾಡಿ ಕೊಡ್ತೀಯಾ? ಇಲ್ಲಿ ನೋಡು ಬನ್ನು, ನನ್ ಜೊತೆ ಹಣ ಇಲ್ಲ. ಈ ತಿಂಗಳು ನಿಮ್ ತಂದೆ ಕಳ್ಸ್ಬೇಕಾದ ಹಣನೂ ಕಳ್ಸಿಲ್ಲ. ಅಂಗಡಿಗೆ ಬೇಕಾದ ವಸ್ತುಗಳನ್ನ ತಗೊಳಕ್ಕೆ ಹಣ ಇಲ್ಲ. ಮನೆಯೊಳಗೆ ಹೋಗಿ ತಂಗ್ಲನ್ನ ಇರುತ್ತೆ, ಅದನ್ನ ತಿನ್ನು ಹೋಗು. ಅಮ್ಮ ಪ್ಲೀಸ್ ಅಮ್ಮ, ಇವತ್ತೊಂದಿನಮ್ಮ, ನನಗೆ ತರಕಾರಿ ತಿನ್ಲಿಕ್ಕೆ ಇಷ್ಟ ಇಲ್ಲಮ್ಮ. ನಿನಗೆ ತರಕಾರಿ ಸಾರು ತಿನ್ಲಿಕ್ಕೆ ಬೇಜಾರಾದ್ರೆ ನಾಳೆಯಿಂದ ಹಸಿ ಹುಲ್ನ ತಿನ್ನು, ನನಗ್ ಬೇಜಾರಿಲ್ಲ. ಪಾಪ ಬನ್ನು ತುಂಬಾ ಬೇಜಾರಿಂದ ಹೋದ. ಇನ್ನೊಂದ್ ಕಡೆ ಚಿನ್ನುವಿನ ಪರಿಸ್ಥಿತಿ ಎಲ್ರಿಗೂ ಗೊತ್ತು. ಯಾಕಂದ್ರೆ ಅವನಮ್ಮ ಚಿಚು ತುಂಬಾನೇ ಜಿಪಣಿ. ಚಿನ್ನು ಹೇಳಿದಾಗ ಚಿಚುಗೆ ತುಂಬಾನು ಕೋಪ ಬಂತು. ಅಮ್ಮ, ನನಗೆ ಒಂದು 50 ರೂಪಾಯಿ ಕೊಡ್ತೀರಾ? ನಾನು ಹೋಗಿ ಬರ್ಗರ್ ತಗೊಂಡ್ ತಿಂತೀನಿ. ಏನು 50 ರೂಪಾಯಿನ? ಆ 50 ರೂಪಾಯಿಲಿ 1 ವಾರಕ್ಕೆ ಬೇಕಾದ ತರಕಾರಿನ ತಗೊಳ್ತೀನಿ ಕಣ ನಾನು. ನಿನಗೆ ಪಿಜ್ಜಾ ಬೇಕಾ? ಅಂತದ್ದು ಆ ಪಿಜ್ಜಾದಲ್ಲಿ ಏನೋ ಇದೆ. ಪಿಜ್ಜಾ ಬೇಕಂತೆ ಪಿಜ್ಜಾ. ಮನೆಯೊಳಗೆ ಹೋಗು, ಮೊಸರನ್ನ ಇದೆ, ಅದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡು ತಿನ್ನು. ನಿನಗೆ ಅದೇ ಸರಿಯಾಗೋದು. 3 ಮಕ್ಕಳು ಕೂಡ ಅಮ್ಮಂದಿರ ಹತ್ತಿರ ಬೈಗಳ ತಿಂದ್ಕೊಂಡು ಅಲ್ಲಿಂದ ಮರದ ಕೆಳಗಡೆ ಬಂದು ಕೂತ್ಕೊಂಡಿದ್ರು. ಹಾಕಿದ್ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತು ಅಂತ ಪಾಪ ಎಲ್ರು ತುಂಬಾ ಬೇಜಾರ್ ಮಾಡ್ಕೊಳ್ತಿದ್ರು. ನೋಡಿದ್ರ, ನಾನ್ ಹೇಳ್ದೆ ಅಲ್ವಾ, ನಮ್ಮ ಅಮ್ಮಂದಿರು ಬದ್ಲಾಗಲ್ಲ ಅಂತ. ನಾವು ತಂದ್ಕೊಟ್ರೆ ಅವರು ತಿಂತಾರೆ ಹೊರತು ನಮಗೋಸ್ಕರ ಹಣ ಖರ್ಚು ಮಾಡಲ್ಲ. ನಮ್ಮಮ್ಮ ಎಷ್ಟು ಆಕ್ಟ್ ಮಾಡಿದ್ರು ಕೇಳಿದ್ದು ನಾನು 50 ರೂಪಾಯಿ ಅದಕ್ಕೇನೆ ಎದೆ ಬಡ್ದೋಗಂಗೆ ಮಾಡಿದ್ರು. ನಾವು ಈ ರಜೆಯಲ್ಲಿ ಇನ್ಮುಂದೆ ಹೀಗೇನೆ ಇರೋದಾ? ನನಗೆ ತುಂಬಾ ಹಸಿವಾಗ್ತಾ ಇದೆ. ನಮ್ಮ ಅಮ್ಮ ಮೊಸರನ್ನ ತಿನ್ನು ಅಂತ ಹೇಳಿದಾಗ ನಂಗೆ ಎಷ್ಟೊಂದು ಕೋಪ ಬಂತು. ಸರಿ ಬನ್ನಿ, ಪಕ್ಕದಲ್ಲಿರುವ ಮಾವಿನ ತೋಪಿಗೆ ಹೋಗಿ ಯಾರು ನೋಡದ ಹಾಗೆ ಮಾವಿನ ಮರದಡಿ ಕೂತ್ಕೊಂಡು ಮನಸ್ಫೂರ್ತಿಯಾಗಿ ಕೂಗಿ ಸಮಾಧಾನ ಮಾಡ್ಕೊಳ್ಳೋಣ. ಮಕ್ಕಳು 3 ಜನನು ತುಂಬಾನೇ ಬೇಜಾರಿಂದ ಊರಿನ ಗಡಿಯಲ್ಲಿರುವ ಮಾವಿನ ತೋಟಕ್ಕೆ ಹೋದ್ರು. ಅಲ್ಲಿ ಸುಮಾರು ಮಾವಿನ ಮರಗಳು ಇತ್ತು. ಆ ಮಾವಿನ ಮರಗಳಲ್ಲಿ ಸುಮಾರು ಮಾವಿನಕಾಯಿಗಳು ಬಿಟ್ಟಿತ್ತು. ಆದ್ರೆ ಆ ತೋಟದ ಕೊನೆಯಲ್ಲಿ ಒಂದೇ ಒಂದು ದೊಡ್ಡ ಮಾವಿನ ಮರ ಇತ್ತು. ಆದ್ರೆ ಆ ಮಾವಿನ ಮರದಲ್ಲಿ ಮಾವಿನಕಾಯಿಯೂ ಇಲ್ಲ, ಹಣ್ಣು ಇಲ್ಲ, ಇದ್ದಿದ್ದು ಬರೀ ಎಲೆಗಳು ಮಾತ್ರ. ಆವಾಗ ಅವ್ರ 3 ಜನನು ಆ ಮರದ ಕೆಳಗಡೆ ಕೂತ್ಕೊಂಡು ಮಾತಾಡ್ತಿದ್ರು. ನೋಡ ಬನ್ನು, ಈ ಕಾಡಿನಲ್ಲಿ ಎಷ್ಟೋ ಮಾವಿನ ಹಣ್ಣಿನ ಮರ ಇದೆ, ಆದ್ರೆ ಈ ಮರದಲ್ಲಿ ಮಾತ್ರ ಒಂದೇ ಒಂದು ಹಣ್ಣು ಕೂಡ ಇಲ್ಲ. ನಮ್ಮ ಜೀವನ ಕೂಡ ಈ ಮರದ ಹಾಗೇನೆ ಆಗ್ಬಿಟ್ಟಿದೆ. ಬೆಳೆದಿದ್ದೀವಿ ಹೊರ್ತು ನಮ್ಮ ಜೀವನದಲ್ಲಿ ಸಂತೋಷನೇ ಇಲ್ಲ. ಏನು ಈ ಬದುಕು? ಪಿಜ್ಜಾನೂ ಇಲ್ಲ, ಬರ್ಗರೂ ಇಲ್ಲ. ಅಬ್ಬಬ್ಬಾ, ನನಗೆ ಇವಾಗ ತುಂಬಾ ಹಸಿವಾಗ್ತಾ ಇದೆ. ಒಂದು ದೊಡ್ಡ ಪಿಜ್ಜಾನ ತಿನ್ಬೇಕು ಅನ್ಸುತ್ತೆ. ನನಗೆ ಜೋರಾಗಿ ಅಳ್ಬೇಕು ಅನ್ಸುತ್ತೆ. ಹೌದು, ನಮ್ಮಮ್ಮ ಯಾಕೆ ನಂಗೆ ಏನ್ ತೆಕ್ಕೊಡೋದಿಲ್ಲ? ನನಗೆ ಹುಚ್ಚಿಡೀತದೆ. ಇವತ್ ನನ್ ಮನೆಗೆ ಹೋಗಲ್ಲ. ಬನ್ನು ತುಂಬಾನೇ ಕೋಪದಲ್ಲಿದ್ದ. ಹೋಗ್ತಾ ಹೋಗ್ತಾ ಅವನಿಗೆ ಕೋಪ ತುಂಬಾ ಹೆಚ್ಚಾಗ್ತಾ ಇತ್ತು. ಆ ಕೋಪದಲ್ಲಿ ಏನ್ ರಿಯಾಕ್ಟ್ ಮಾಡೋದು ಅಂತ ಗೊತ್ತಿಲ್ಲದೆ ಕೋಪದಲ್ಲಿ ಅವನ ಕೈಯಿಂದ ಆ ಮಾವಿನ ಮರಕ್ಕೆ ಒಂದು ಗುದ್ದು ಗುದ್ದಿದ. ಅಷ್ಟೇ, ಆ ಮಾವಿನ ಮರ ದೊಡ್ಡ ಶಬ್ದದೊಂದಿಗೆ ಜೋರಾಗಿ ಅಲ್ಲಾಡ್ತಾ ಇತ್ತು. ಮಕ್ಕಳು 3 ಜನಕ್ಕೂ ಅಲ್ಲಿ ಏನ್ ನಡೀತಿದೆ ಅಂತ ಅರ್ಥ ಆಗದೆ ಸ್ವಲ್ಪ ಹಿಂದೆ ಬಂದ್ರು.
ಆವಾಗ ಇದ್ದಕ್ಕಿದ್ದಂತೆ ಆ ದೊಡ್ಡ ಮಾವಿನ ಮರದಿಂದ ಒಂದು ದೊಡ್ಡ ಮಾವಿನಕಾಯಿ ಕೆಳಗಡೆ ಬಂತು. ಅದು ನೋಡಕ್ಕೆ ಸಾಧಾರಣ ಮಾವಿನಕಾಯಿ ತರ ಇಲ್ಲ, ಬ್ಲೂ ಕಲರ್ ಅಲ್ಲಿ ಪಳಪಳ ಅಂತ ಹೊಳೆಯುತ್ತಾ ಜೀವ ಇಲ್ದೇ ಇರೋ ಮಾವಿನಕಾಯಿ ತರ ಅಲ್ಲ, ಜೀವ ಇರೋ ತರ ಮಾವಿನಕಾಯಿ ತರ ಇತ್ತು. ಆವಾಗ ಬುಜ್ಜಿ ಹೆದರ್ಕೊಂಡೆ, ಅಬ್ಬಾ, ಏನೋ ಇದು, ಇಷ್ಟು ದೊಡ್ಡ ಮಾವಿನಕಾಯಿ ಮರದ ಒಳಗಿಂದ ಹೊರಗೆ ಬಂದಿದೆ. ಇದುವರೆಗೂ ಒಂದು ಕಾಯಿ ಕೂಡ ಇರ್ಲಿಲ್ಲ, ಇವಾಗ ಇದು ಎಲ್ಲಿಂದ ಬಂತೋ? ಅಜ್ಜಿ, ಇದು ಸಾಧಾರಣವಾದ ಹಣ್ಣು ಅಂತ ಅನ್ನಿಸ್ತಾ ಇಲ್ಲ, ಇದು ಪಳಪಳ ಅಂತ ಹೊಳಿತಾ ಇದೆ, ಭಯ ಆಗ್ತಿದೆ. ಆವಾಗ್ಲೇ ಇದ್ದಕ್ಕಿದ್ದಂತೆ ಆ ಮಾವಿನಕಾಯಿಗೆ ಕಣ್ಣು, ಮೂಗು, ಬಾಯಿ ಎಲ್ಲಾನು ಬಂತು. ಆ ಮಾವಿನಕಾಯಿ ಮಾತಾಡಕ್ಕೆ ಶುರು ಮಾಡಿತ್ತು. ಆವಾಗ ಆ ಮಾವಿನಕಾಯಿ ಜೋರಾಗಿ, ಏ ತರ್ಲೆ ಮಕ್ಳೇ, ಯಾರೋ ನೀವು? ಯಾಕ್ರೋ ಮರನ ಇಷ್ಟು ಜೋರಾಗಿ ಬಡಿದ್ರಿ? ನಾನು ಆರಾಮವಾಗಿ ನಿದ್ರೆ ಮಾಡ್ತಾ ಇದ್ದೆ, ನನಗೆ ಎಚ್ಚರವಾಯಿತು. ಆ ಮಾವಿನಕಾಯ, ಅಯ್ಯೋ ಮಾವಿನಕಾಯಿ ಮಾತಾಡ್ತಾ ಇದೆ. ದೆವ್ವ ದೆವ್ವ, ಲೇ ಓಡ್ರೋ, ನಿಲ್ರೋ, ನಿಲ್ಲಿ. ನಾನು ದೆವ್ವ ಅಲ್ಲ, ನಾನು ಮಾವಿನಕಾಯಿ. ಎಷ್ಟೋ ವರ್ಷದಿಂದ ಈ ಮರದೊಳಗೆ ನಿದ್ರೆ ಮಾಡ್ತಿದ್ದೀನಿ, ಆದ್ರೆ ಇದುವರೆಗೂ ಯಾರು ಡಿಸ್ಟರ್ಬ್ ಮಾಡಿಲ್ಲ. ಯಾರೋ ಕಷ್ಟದಲ್ಲಿದ್ದಾರೆ, ಅವರಿಗೆ ಪರಿಹಾರ ಮಾಡೋಣ ಅಂತ ಹೊರಗೆ ಬಂದೆ. ಬುಜ್ಜಿ ಗುಬ್ಬಚ್ಚಿ ಆಶ್ಚರ್ಯದಿಂದ, ಅಂದ್ರೆ ನೀನು ಸಾಧಾರಣವಾದ ಮಾವಿನಕಾಯಿ ಅಲ್ವಾ? ನೀನು ಮ್ಯಾಜಿಕ್ ಮಾವಿನಕಾಯ? ಹಾಗಾದ್ರೆ ನಮಗೆ ಸಹಾಯ ಮಾಡ್ತೀಯಾ? ನನಗೆ ಎಲ್ಲನೂ ಗೊತ್ತು. ನಿಮ್ಮ ಅಮ್ಮಂದಿರು ನಿಮಗೆ ಪಿಜ್ಜಾ ಬರ್ಗರ್ ಕೊಟ್ಟಿಲ್ಲ ಅಂತ ತಾನೆ ನೀವೆಲ್ಲರೂ ಇಲ್ಲಿ ಕೂತ್ಕೊಂಡು ಅಳ್ತಾ ಇರೋದು. ನೀವು ಬೇಜಾರ್ ಮಾಡ್ಬೇಡಿ, ನಾನಿದ್ದೀನಿ. ನಿಮ್ಗೆ ಏನ್ ಬೇಕು ಅಂತ ಹೇಳಿ ನಾ ಕೊಡಿಸ್ತೀನಿ. ಹೌದಾ? ಆದ್ರೆ ನನ್ನಿಂದ ನಂಬಕ್ಕಾಗ್ತಾ ಇಲ್ಲ. ಹಾಗಾದ್ರೆ ನಂಗೆ ಚಿಕನ್ ಬಿರಿಯಾನಿ, ಫ್ರೆಂಚ್ ಫ್ರೈ ಕೊಡು ನೋಡೋಣ. ತಥಾಸ್ತು. ಆ ಮಾವಿನಕಾಯಿ ಕಣ್ಮುಚ್ಕೊಂಡು ಏನೋ ಮಂತ್ರನ ಹೇಳ್ತಾ ಇತ್ತು. ಹಾಗೆ ಹೇಳಿದ ತಕ್ಷಣ ಬನ್ನು ಹಾಗೂ ಚಿನ್ನು ಮುಂದ್ಗಡೆ ಬಿಸಿ ಬಿಸಿಯಾಗಿರುವ ಬಿರಿಯಾನಿ ಹಾಗೂ ಫ್ರೆಂಚ್ ಫ್ರೈ ಪ್ರತ್ಯಕ್ಷವಾಯಿತು. ಅದನ್ನು ನೋಡಿ ಮಕ್ಕಳು ಮೂಜನಾನು ಆಶ್ಚರ್ಯಪಟ್ರು. ಮ್ಯಾಜಿಕ್ ನಿಜಾನೇ. ಮಾಯದ ಮಾವಿನಕಾಯಿ, ನನಗೆ 2 ದೊಡ್ಡ ಪಿಜ್ಜಾ, 3 ದೊಡ್ಡ ಬರ್ಗರ್, ಹಾಗೇನೆ ಕುಡಿಯಕ್ಕೆ ಸ್ವಲ್ಪ ನೀರು ಬೇಕು. ಬೇಗ ಬೇಗ ಕೊಡಿ, ನನ್ನ ಹೊಟ್ಟೆಯಲ್ಲಿ ಇಲಿಮರಿಗಳು ತಾಳ ಆಗ್ತಾ ಇವೆ. ನೀವು ಇಷ್ಟೆಲ್ಲ ತಿಂದ್ರೆ ನಿಮ್ಮ ಹೊಟ್ಟೆನೆ ಒಡೆದೋಗುತ್ತೆ ಕಣೋ, ಆಮೇಲೆ ನಿಮ್ಮ ಇಷ್ಟ. ಮ್ಯಾಜಿಕ್ ಮಾಡಿದ್ರೆ ಫುಡ್ ಬಂತು. ನನಗೆ 2 ಒಳ್ಳೆ ಐಸ್ ಕ್ರೀಮ್ನ ಕೊಡ್ಸಿ, ಅಷ್ಟೇ ಸಾಕು. ತಗೊಮ್ಮ. ಮಕ್ಕಳು ಮೂಜನಾನು ಆ ಮರದ ಕೆಳಗಡೆನೆ ಕೂತ್ಕೊಂಡು ಮಾವಿನಕಾಯಿ ಕೊಟ್ಟ ಆ ಫುಡ್ಗಳನ್ನೆಲ್ಲ ತಿನ್ನಕ್ಕೆ ಶುರು ಮಾಡಿದ್ರು. ಮಾವಿನಕಾಯಿ ಅವರು ಊಟ ಮಾಡೋದನ್ನ ತುಂಬಾನೇ ಸಂತೋಷದಿಂದ ನೋಡ್ತಾ ಆವಾಗವಾಗ ಜೋಕ್ ಹೇಳ್ತಾ ಅವರನ್ನ ನಗಾಡಿಸ್ತಾ ಇತ್ತು. ಮಕ್ಕಳು ಊಟನೂ ತಿಂದ್ರು, ಅವ್ರ ಮನ್ಸಲ್ಲಿದ್ದ ಕಷ್ಟ ಎಲ್ಲಾನು ಹೋಯ್ತು. ಹೊಸ ಮಾವಿನಕಾಯಿ, ನಿಮಗೆ ಒಂದ್ ದೊಡ್ಡ ನಮಸ್ಕಾರ. ಸಾಧಾರಣವಾಗಿ ನಮ್ ಕೈಯಲ್ಲಿ ಇಲ್ಲದಿರುವ ಊಟನ ನೀನ್ ನಮಗೆ ಕೊಟ್ಟೆ. ಅದು ನಮ್ಗೊಂದು ಡೌಟು. ನೀನು ಈ ಮರದ ಒಳಗಿಂದ ಬಂದೆ ಅಲ್ವಾ? ನಾವು ಇಲ್ಲದ ಸಮಯದಲ್ಲಿ ಯಾರಾದ್ರೂ ನಿನ್ನ ಕುಯ್ದು ತಿಂದ್ಬಿಡ್ತಾರೆ ಅಂತ ಭಯ ಆಗ್ತಾ ಇದೆ. ಮಾವಿನಕಾಯಿ ನಗುತ್ತಾ, ನನ್ನ ಯಾರಿಂದಲೂ ಕುಯ್ಯಕ್ಕಾಗಲ್ಲ, ನನ್ ಜೊತೆ ಅದ್ಭುತವಾದ ಶಕ್ತಿ ಇದೆ. ಯಾರಾದ್ರೂ ನನ್ನ ಪ್ರೀತಿಯಿಂದ ಮುಟ್ಟಿದ್ರೆ ಮತ್ತೆ ಆ ಮರದ ಬೇರೊಳಗೆ ಹೋಗ್ತೀನಿ. ಹಾಗಾದ್ರೆ ನಾಳೆ ನಮ್ಗೆ ಮತ್ತೆ ಹೊಟ್ಟೆ ಹಸಿವು ಆಗುವಾಗ ನಿನ್ನ ಹೇಗೆ ಕರೆಯೋದು? ನೀನು ಒಳಗೆ ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ತಾ ಇರ್ತೀಯಲ್ವಾ? ಅದಕ್ಕೆ ಒಂದು ಐಡಿಯಾ ಇದೆ ಕಣೋ. ನೀವಿವತ್ತು ಮರವನ್ನು ಗುದ್ದಿದ ಹಾಗೆ ನಿಮ್ಮಲ್ಲಿ ಯಾರಾದ್ರೂ ಈ ಮರವನ್ನು ಜೋರಾಗಿ ಗುದ್ದಿದ್ರೆ ಸಾಕು, ನಾನು ಮರದಿಂದ ಹೊರಗೆ ಬರ್ತೀನಿ. ನಾನು ನಿಮ್ಮಂತ ಒಳ್ಳೆಯವರು ಗುದ್ದಿದ್ರೆ ಮಾತ್ರ ಹೊರಗಡೆ ಬರೋದು, ಕೆಟ್ಟವರು ಗುದ್ದಿದ್ರೆ ಬರೋದಿಲ್ಲ. ಮಾವಿನಕಾಯಿ, ಇನ್ ಮುಂದೆ ನನಗೆ ಹಬ್ಬನೇ ಹಬ್ಬ. ನಮ್ಮಮ್ಮ ನನಗೆ ಹಣ ಕೊಡದಿದ್ರು ಪರವಾಗಿಲ್ಲ, ನಾವು 3 ಪ್ರತಿದಿನ ಈ ಸ್ಥಳಕ್ಕೆ ಬಂದು ನಮಗೆ ಏನೆಲ್ಲ ಇಷ್ಟ ಅದನ್ನ ನಿನ್ ಜೊತೆ ಕೇಳಿ ತಗೊಂಡು ತಿಂತೀವಿ. ಇಲ್ಲಿ ನೋಡಿ ಮಕ್ಳೇ, ನನಗೂ ಕೂಡ ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. 1 ವರ್ಷದಿಂದ ಮನೆಯೊಳಗೇನೆ ಇದ್ದೆ, ಇವಾಗನೇ ಹೊರಗೆ ಬಂದಿದ್ದೀನಿ. ಹಾಗೆ ಮಕ್ಕಳು ಮೂಜನ ಆ ಮಾಂತ್ರಿಕ ಮಾವಿನ ಹಣ್ಣಿನ ಜೊತೆ ಆಟಾಡ್ಕೊಂಡು ಮಾತಾಡ್ಕೊಂಡು ಇದ್ದಿದ್ರಲ್ಲಿ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಸ್ವಲ್ಪ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಅಲ್ಲಿ ಕತ್ಲಾಯಿತು. ಸೂರ್ಯನು ಮೆಲ್ಲೆ ಮೆಲ್ಲೆ ಮರೆಯಾಗ್ತಾ ಇದ್ದ. ಅಯ್ಯಯ್ಯೋ, ಕತ್ತಲಾಗ್ತಾ ಇದೆ. ನಾವು ಆದಷ್ಟು ಬೇಗ ಮನೆಗೆ ಹೋಗ್ಬೇಕು, ಇಲ್ಲದಿದ್ರೆ ನಮ್ಮ ಅಮ್ಮನವರು ನಮ್ನ ಹೊಡಿತಾರೆ. ನಾಳೆ ನೋಡೋಣ. ಹೌದು, ಮಂತ್ರದ ಮಾವಿನಕಾಯಿ, ನಾವಿನ್ನು ಹೊರಡ್ತೀವಿ. ನಾವು ನಾಳೆ ಬೆಳಿಗ್ಗೆನೆ ಬರ್ತೀವಿ. ನಾಳೆ ನನ್ಗೆ ನೂಡಲ್ಸ್ ತಿನ್ಬೇಕು ಅನ್ಸುತ್ತೆ. ಸರಿ, ನಿಮ್ಮೆಲ್ಲರಿಗೂ ಹಸಿವಾಗ್ತಾ ಇದೆ. ನೀವೆಲ್ಲರೂ ಒಮ್ಮೆ ನನ್ನ ತಬ್ಬಿಕೊಳ್ಳಿ, ನಾನಿನ್ನು ಹೊರಡ್ತೀನಿ. ಮಕ್ಕಳು ಮೂಜನಾನು ತುಂಬಾನು ಸಂತೋಷದಿಂದ ಆ ಮಾವಿನ ಹಣ್ಣನ್ನ ಗಟ್ಟಿಯಾಗಿ ತಬ್ಬಿ ಹಿಡ್ಕೊಂಡ್ರು. ಆ ಮಾವಿನ ಹಣ್ಣು ಆವಾಗ ಫಳಫಳ ಅಂತ ಹೊಳಿತಾ ಇತ್ತು. ಆಮೇಲೆ ತುಂಬಾನು ಚಿಕ್ಕ ಸೈಜಿಗೆ ಬದಲಾಗಿ ಮರದ ಒಳಗಡೆ ಹೋಗಿ ಸ್ವಲ್ಪ ಸಮಯದಲ್ಲಿ ಅದು ಮಾಯವಾಯಿತು. ಮರ ಯಾವಾಗ್ಲೂ ತರ ತುಂಬಾ ಸಾಧಾರಣವಾಗಿನೇ ಬದಲಾಯಿತು.
ವಾವ್, ಎಷ್ಟೊಂದು ಅದ್ಭುತವಾಗಿ ಮನೆಯೊಳಗೆ ಹೋಯ್ತು ನೋಡಿ. ವಾವ್, ಇನ್ ಮುಂದೆ ಈ ರಜೆಯಲ್ಲಿ ನಾವು ಎಲ್ಲರೂ ತುಂಬಾ ಚೆನ್ನಾಗಿ ತಿನ್ಕೊಂಡು ಆಟಾಡ್ಕೊಂಡು ಇರ್ಬೋದು. ಆದ್ರೆ ಈ ವಿಷಯವನ್ನು ಮಾತ್ರ ನಮ್ಮ ಅಮ್ಮನ ಜೊತೆ ಯಾರು ಹೇಳ್ಬೇಡಿ. ಪ್ರಾಮಿಸ್ ಕಣೋ ಚಿನ್ನು, ಈ ವಿಷಯವನ್ನು ನಾನು ಯಾರ ಜೊತೆನೂ ಹೇಳೋದಿಲ್ಲ. ಮನೆಯಲ್ಲಿ ಅಮ್ಮ ಕೊಡುವ ಬೇಳೆ ಸಾಂಬಾರನ್ನೇ ತಿಂತೀನಿ. ಆದ್ರೆ ನಮ್ಮ ಹೊಟ್ಟೆ ಒಳಗೆ ಪಿಜ್ಜಾ ಬರ್ಗರ್ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ತಾನೇ. ಮಕ್ಕಳು 3 ಜನ ಹೊಟ್ಟೆ ತುಂಬಿದ ಸಂತೋಷದಲ್ಲಿ ನಗಾಡ್ತಾ ಅಲ್ಲಿಂದ ಮನೆಗೆ ಹೋದ್ರು. ಹಾಗೆ ಆ ದಿನದಿಂದ ಬೆಳಿಗ್ಗೆ ಆದ್ರೆ ಆ ಮಾವಿನ ಹಣ್ಣತ್ರ ಬಂದು ಮಾತಾಡ್ಕೊಂಡು ಬೇಕಾಗಿರುವ ಆಹಾರನ ತಿಂದ್ಕೊಂಡು ತುಂಬಾನು ಸಂತೋಷವಾಗಿದ್ರು.